ನಮಸ್ಕಾರ. ಕಾಫಿ ಆಯ್ತಾ? ಸ್ನೇಹಿತರೆ, ಕೆಲವೊಮ್ಮೆ ಕೆಲವರಿಗೆ ಹೇಳ್ತಾರೆ, ಏನಾದ್ರು ತೊಂದರೆ ಸಿಕ್ಕಾಕೊಂಡಾಗ ಅವನ ಪಾಪದ ಕೂಡ ತುಂಬ್ತು ಅಂತೇಳಿ ಹೇಳ್ತಾರೆ. ಅಂದ್ರೆ ಅಲ್ಲಿವರೆಗೂ ತುಂಬಾ ಮೆರಿತಾ ಇರ್ತಾರೆ. ಆದ್ರೆ ಏನಾದ್ರು ಮಾಡಿ ಈ ತರದಲ್ಲಿ ಸಿಕ್ಕಾಕೊಂಡಾಗ ಕೊನೆಗೆ ಅವ್ರಿಗೇನು ಕಷ್ಟ ಬಂದಾಗ ಹೇಳ್ತಾರೆ, ಇಲ್ಲ ಅವ್ನ ಪಾಪದ ಕೂಡ ತುಂಬ್ತು, ಸೊ ಅವನಿಗೆ ಏನಾಗ್ಬೇಕೋ ಅದು ಆಗತ್ತೆ ಅಂತೇಳಿ ಹೇಳ್ತಾರೆ. ಅದೇ ರೀತಿಯಲ್ಲಿ ಮಾಡಿದುಣ್ಣು ಮಹಾರಾಯ ಅಂತ ಹೇಳ್ಕೊಂಡು ಕೂಡ ಹೇಳ್ತಾರೆ. ಇದು ಈಗ ನಮ್ಮ ಜಮೀರ್ ಅಹ್ಮದ್ ಖಾನ್ ಅವರಿಗೆ ಖಂಡಿತವಾಗಿ ಅನ್ವಯಿಸ್ತದೆ. ಯಾಕಂದ್ರೆ ನಿಮ್ಗೆ ಗೊತ್ತಿದೆ ಅವ್ರು ಯಾವ ರೀತಿಯಲ್ಲಿ ಮೆರಿತಾ ಇದ್ರು, ಏನೆಲ್ಲ ಮಾಡಿದ್ರು ಎಲ್ಲವೂ ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಹೌದು, ತುಂಬಾ ಕಷ್ಟಪಟ್ಟು ಮೇಲೆ ಬಂದಿದ್ದಾರೆ. ಬಸ್ಗಳನ್ನು ಓಡಿಸ್ತಾ ಇದ್ರಂತೆ, ಅಂದ್ರೆ ಡ್ರೈವರ್ ಆಗಿ ಏನೋ ಅವರ ಪ್ರೊಫೆಷನ್ ಸ್ಟಾರ್ಟ್ ಮಾಡಿದ್ರು, ಎಲ್ಲ ಮಾಡಿದ್ರು. ಆದ್ರೆ ಒಂದು ಲೆವೆಲ್ಗೆ ಹೋದ್ಮೇಲೆ ತಮ್ಮ ನಾಲಿಗೆ ಮೇಲೆ ಹಿಡಿತವನ್ನ ಇಟ್ಕೊಂಡಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ತೊಂದರೆ ಆಗ್ತದೆ. ಈಗ ಅದೇ ಸಮಸ್ಯೆ ಜಮೀರ್ ಅಹ್ಮದ್ ಖಾನ್ ಅವರಿಗೆ ಆಗಿದೆ. ಇನ್ನೊಂದು, ರಾಜಕೀಯದಲ್ಲಿ ಯಾವಾಗ್ಲೂ ಅಷ್ಟೇ, ಅವರಿಗೊಬ್ಬ ಗಾಡ್ ಫಾದರ್ ಇರ್ತಾನೆ. ನನ್ನ ಕೃಪೆ ನಿನ್ ಮೇಲೆ ಇದೆಯಪ್ಪ, ನನ್ನ ಆಶೀರ್ವಾದ ನಿನ್ ಮೇಲಿದೆ, ನೀನ್ ಏನ್ ಬೇಕಾದ್ರೂ ಮಾಡು ಅಂತ ಹೇಳ್ತಾರೆ. ಆದ್ರೆ ಅವ್ರ ಬುಡಕ್ಕೆ ಬಂದಾಗ ಇವರನ್ನ ಕೈ ಬಿಟ್ಟು ಬಿಡ್ತಾರೆ. ಅದು ಸಾಮಾನ್ಯವಾಗಿ ರಾಜಕೀಯದಲ್ಲಿ ನಡೆಯುವಂತಹದ್ದು. ಅದೇ ಪರಿಸ್ಥಿತಿ ಈಗ ಜಮೀರ್ ಅಹ್ಮದ್ ಖಾನ್ ಅವರಿಗೆ ಬಂದಿದೆ. ಜಮೀರ್ ಅಹ್ಮದ್ ಖಾನ್ ಅವರು ಯಾವ ರೀತಿ ಮೆರಿತಾ ಇದ್ರು ಅಂತ ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಅಂದ್ರೆ ಸಂಪೂರ್ಣ ಮುಸ್ಲಿಂ ಸಮುದಾಯಕ್ಕೆ ನಾನೇ ನಾಯಕ ಅನ್ನೋ ರೀತಿಯಲ್ಲಿ ಹೋದಲ್ಲಿ ಬಂದಲ್ಲೆಲ್ಲ ಅವ್ರು ಬಿಂಬಿಸ್ಕೊಳ್ತಾ ಇದ್ರು. ಅದಕ್ಕೆ ಸರಿಯಾಗಿ ಯಾವುದೇ ಸಮಸ್ಯೆ ಆದ್ರೂ ಕೂಡ ಅಲ್ಲಿ ಇವ್ರು ಇರ್ತಾ ಇದ್ರು. ಅಂದ್ರೆ ಅವ್ರು ತಪ್ಪು ಮಾಡ್ಲಿ, ಏನೇ ಮಾಡ್ಲಿ, ಅವ್ರಿಗೆ ಸಪೋರ್ಟ್ ಆಗಿ ನಿಲ್ತಾ ಇದ್ರು. ಅಂದ್ರೆ ಆ ಸಮಾಜವನ್ನ ದಾರಿ ತಪ್ಪಿಸ್ಲಿಕ್ಕೆ ಏನೆಲ್ಲ ಬೇಕೋ ಅದನ್ನೆಲ್ಲದನ್ನು ಮಾಡ್ತಾ ಇದ್ರು ಅವರು. ಕೆಲವೊಮ್ಮೆ ಗಲಭೆ ಆದಾಗ ಗೊತ್ತಿರ್ತದೆ ಅವರೇ ಮಾಡಿರ್ತಾರೆ ಅಂತೇಳಿ, ಆದ್ರೆ ಅವ್ರಿಗೆ ಬೈಲ್ ಕೊಡಿಸೋದು ಅಥವಾ ಅವ್ರ ಫ್ಯಾಮಿಲಿಯವ್ರಿಗೆ ಹೆಲ್ಪ್ ಮಾಡೋದು, ಅವ್ರ ಬೈಲ್ನಲ್ಲಿ ಹೊರಗಡೆ ಬಂದಾಗ ಅವ್ರಿಗೆ ಹಣ ಕೊಡೋದು, ಅವ್ರನ್ನ ಮೆರವಣಿಗೆಯಲ್ಲಿ ಕರ್ಕೊಂಡು ಹೋಗೋದು, ಈ ರೀತಿಯಾಗಿ ಏನೆಲ್ಲ ಮಾಡಬಾರ್ದು ಅದನ್ನೆಲ್ಲದನ್ನು ಅವ್ರು ಮಾಡ್ತಾ ಇದ್ರು. ಅವ್ರ ಮುಖ್ಯ ಅಜೆಂಡಾ ಏನಂತಂದ್ರೆ ಹಿಂದೂಗಳ ವಿರುದ್ಧವಾಗಿ ಏನೆಲ್ಲ ಮಾಡ್ಲಿಕ್ಕೆ ಅದನ್ನೆಲ್ಲದನ್ನು ಮಾಡ್ತಾ ಇದ್ರು ಅವರು. ಆದ್ರೆ ಈಗ ಆಗಿರುವಂತಹ ಸಮಸ್ಯೆ ಏನು ಅಂತ ಹೇಳಿದ್ರೆ, ಮೊನ್ನೆ ಮುಖ್ಯವಾಗಿ ಚನ್ನಪಟ್ಟಣ ಚುನಾವಣೆ ಸಂದರ್ಭದಲ್ಲಿ ಅವರು ಆಡಿರುವಂತಹ ಮಾತುಗಳು. ಒಂದು, ಕುಮಾರಸ್ವಾಮಿ ಅವರಿಗೆ ನಿನ್ನ ಫ್ಯಾಮಿಲಿ ರೇಟ್ ಎಷ್ಟಪ್ಪ, ನಾನು ಪರ್ಚೇಸ್ ಮಾಡ್ತೇನೆ ಅಂತೇಳಿ ಹೇಳಿದ್ರು. ಅದಾದ್ಮೇಲೆ ಇನ್ನೊಂದು, ಅವ್ರನ್ನ ಕರಿಯಾ ಅಂತೇಳಿ ಕರೆದಿರೋದು. ಇದೀಗ ಬಹಳ ಸೀರಿಯಸ್ ಆಗಿದೆ. ಯಾಕಂದ್ರೆ ಬಹುದಿನಗಳಿಂದ ಡಿ ಕೆ ಶಿವಕುಮಾರ್ ಅವರು ಕೂಡ ಇವ್ರನ್ನ ಕಾಯ್ತಾ ಇದ್ರು, ಎಲ್ಲಿ ಸಿಗ್ತಾರೆ ಅಂತ ಹೇಳ್ಕೊಂಡು ಕಾಯ್ತಾ ಇದ್ರು. ಈಗ ಸರಿಯಾದ ಸಮಯದಲ್ಲಿ ಸರಿಯಾದ ರೀತಿಯಲ್ಲಿ ಸಿಕ್ಕಾಕೊಂಡು ಬಿಟ್ಟಿದ್ದಾರೆ. ನಿಮ್ಗೆ ಈ ಹಿಂದೆ ಕೂಡ ನಾನು ಹೇಳಿದ್ದೆ, ಡಿ ಕೆ ಶಿವಕುಮಾರ್ಗೂ ಮತ್ತೆ ಜಮೀರ್ ಅಹ್ಮದ್ ಖಾನ್ಗೂ ಅಷ್ಟಕ್ಕಷ್ಟೇ ಅಂತ ಹೇಳ್ಕೊಂಡು ನಿಮ್ಗೆ ಎಲ್ಲರಿಗೂ ತುಂಬಾ ಚೆನ್ನಾಗಿ ಗೊತ್ತಿದೆ. ಅದರಲ್ಲೂ ಮುಖ್ಯವಾಗಿ ಹೇಳಬೇಕು ಅಂತ ಹೇಳಿದ್ರೆ, ಡಿ ಕೆ ಶಿವಕುಮಾರ್ ಇಲ್ಲಿಯ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿದ್ದಾರೆ. ಇಂತಹ ಸಂದರ್ಭದಲ್ಲಿ ಅವ್ರು ಏನಾದ್ರು ಒಂದು ಚಾನ್ಸ್ ಸಿಕ್ಕಿದ್ರೆ ಖಂಡಿತವಾಗಿ ಬಿಟ್ಕೊಡಲ್ಲ. ಅಂದ್ರೆ ಈಗ ಏನಾಗಿದೆ ಅಂದ್ರೆ, ಜಮೀರ್ ಅಹ್ಮದ್ ಖಾನ್ ಅವ್ರ ಮೇಲೆ ಶಿಸ್ತಿನ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಕೊಂಡು ಹೈಕಮಾಂಡ್ ವರೆಗೆ ಈಗ ಕಂಪ್ಲೇಂಟ್ ಹೋಗಿದೆ. ಇದರಲ್ಲೂ ಮುಖ್ಯವಾಗಿ ಕೇವಲ ಡಿ ಕೆ ಶಿವಕುಮಾರ್ ಅಂತ ತಿಳ್ಕೊಂಡಲ್ಲ, ಕೆಪಿಸಿಸಿಯ ವೈಸ್ ಪ್ರೆಸಿಡೆಂಟ್ ಆಗಿರುವಂತಹ ARM ಹುಸೇನ್ ಇವರು ಕೂಡ ಹೈಕಮಾಂಡ್ ಕಂಪ್ಲೇಂಟ್ ಮಾಡಿದ್ದಾರೆ, ಇವ್ರನ್ನ ಕಂಟ್ರೋಲ್ ಮಾಡಲೇಬೇಕು ಅಂತೇಳಿ. ಅಂದ್ರೆ ಬೇರೆ ಏನಲ್ಲ, ಸದ್ಯದಲ್ಲೇ ಸಂಪುಟದ ಪುನರ್ರಚನೆ ಆಗ್ತದೆ ಅಂತೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ನಾಡಿದ್ದು ಚುನಾವಣೆ ಎಲ್ಲ ಮುಗಿದ ಮೇಲೆ ಪುನರ್ರಚನೆ ಆಗೋ ಸಾಧ್ಯತೆಗಳಿದೆ. ಈ ಸಂದರ್ಭದಲ್ಲಿ ಇವ್ರನ್ನ ಕೈ ಬಿಡಬೇಕು ಅಥವಾ ಅದಕ್ಕಿಂತ ಮೊದಲೇ ಇವರಿಂದ ರಾಜೀನಾಮೆ ಪತ್ರವನ್ನು ತಗೊಳ್ಬೇಕು ಅಂತ ಹಾಕೊಂಡು ಹೈಕಮಾಂಡಿಗೆ ಈಗಾಗಲೇ ಕಂಪ್ಲೇಂಟ್ ಹೋಗಿದೆ. ಈಗ ಎಲ್ಲ ಆಂಗಲ್ ಇಂದ ನೋಡಿದ್ರು ಕೂಡ ಇಲ್ಲಿ ಜಮೀರ್ ಅಹ್ಮದ್ ಖಾನ್ಗೆ ಉಳಿಗಾಲ ಇಲ್ಲ ಅನಿಸ್ತಾ ಇದೆ. ಒಂದು, ಈ ಕರಿಯಾ ಅಂತೇಳಿ ಹೇಳಿರೋದು ಮತ್ತು ಅವರ ಕುಟುಂಬವನ್ನು ಪರ್ಚೇಸ್ ಮಾಡ್ತೇನೆ ಅನ್ನುವ ಮುಖಾಂತರ ಚನ್ನಪಟ್ಟಣದಲ್ಲಿ ಗೆಲ್ಲಬಹುದಾದಂತಹ ಚನ್ನಪಟ್ಟಣದ ಚುನಾವಣೆಯಲ್ಲಿ ಈ ರೀತಿ ಬಾಯ್ಬನ್ನದೆಲ್ಲ ಮಾತಾಡಿ ಅಲ್ಲಿ ಸೋಲಿನ ಪರಿಸ್ಥಿತಿಗೆ ಸಿಕ್ಕಾಕೊಂಡಿದೆ. ಅದೇ ರೀತಿಯಲ್ಲಿ ಶಿಗ್ಗಾವಿಯಲ್ಲಿ ಕೂಡ ಸಮಸ್ಯೆಗಳಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲದರ ಜೊತೆಗೆ ಈಗ ಲೇಟೆಸ್ಟ್ ಆಗಿ ಲೋಕಾಯುಕ್ತದವರು ಅವರಿಗೆ ನೋಟಿಸ್ ಇಶ್ಯೂ ಮಾಡಿದ್ದಾರೆ. ಅಂದ್ರೆ ಅಕ್ರಮ ಆಸ್ತಿ ಗಳಿಕೆ ವಿಷಯದಲ್ಲಿ ಡಿಸೆಂಬರ್ 3ನೇ ತಾರೀಕಿಗೆ ಅವ್ರನ್ನ ಎನ್ಕ್ವೈರಿ ಕರೆದಿದ್ದಾರೆ. ಈ ಸಂದರ್ಭದಲ್ಲಿ ಏನ್ ಬೇಕಾದ್ರೂ ಆಗೋ ಸಾಧ್ಯತೆಗಳು ಇರ್ತದೆ. ಯಾಕಂತ ಹೇಳಿದ್ರೆ ಇವ್ರ ಮೇಲಿರುವಂತಹ ಕೇಸ್ ED ಕೇಸ್ ಇರೋದು. ಈ ಅಕ್ರಮ ಆಸ್ತಿ ಅಂದ್ರೆ ಹೆಚ್ಚು ಕಡಿಮೆ 2000-3000% ಜಾಸ್ತಿ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಯಾವುದೇ ಕಾರಣಕ್ಕೆ ಜಮೀರ್ ಅಹ್ಮದ್ ಖಾನ್ ಲೋಕಾಯುಕ್ತ ಕೇಸ್ ಅಥವಾ ED ಕೇಸಿಂದ ತಪ್ಪಿಸಿಕೊಳ್ಳುವ ಸಾಧ್ಯತೆಗಳಿಲ್ಲ. ಹಾಗಾಗಿ ಇಲ್ಲಿ ಕೂಡ ಸಮಸ್ಯೆ ಆಗ್ತಾ ಇದೆ. ಒಂದ್ ವೇಳೆ ಅವರಲ್ಲಿ ಅರೆಸ್ಟ್ ಆದ್ರೆ ಆಗ ಸರ್ಕಾರಕ್ಕೆ ಮುಜುಗರ ಉಂಟಾಗ್ತದೆ. ಇದನ್ನೆಲ್ಲ ತಪ್ಪಿಸ್ಕೋಬೇಕು ಅಂದ್ರೆ ಅವ್ರನ್ನ ಆದಷ್ಟು ಬೇಗ ಸಂಪುಟದಿಂದ ಬಿಟ್ಬಿಡ್ಬೇಕು ಅಂತ ಹೇಳ್ಕೊಂಡು ಈಗಾಗಲೇ ಎಲ್ಲರೂ ಪ್ರೆಷರ್ ಹಾಕ್ಲಿಕ್ಕೆ ಶುರು ಮಾಡಿದ್ದಾರೆ. ಇನ್ನೊಂದು ಏನಾಗಿದೆ ಅಂತ ಹೇಳಿದ್ರೆ, ಕಾಂಗ್ರೆಸ್ ನಲ್ಲಿರುವಂತಹ ಹಿಂದೂ MLAಗಳು ಕೂಡ ಇವರ ವಿರುದ್ಧವಾಗಿ ಮಾತಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಈ ವಕ್ಫ್ ಸಂಬಂಧಪಟ್ಟಂತಹ ಗಲಭೆ, ಅಂದ್ರೆ ಎಲ್ಲರ ಆಸ್ತಿಗಳನ್ನ, ಅದರಲ್ಲೂ ಮುಖ್ಯವಾಗಿ ರೈತರ ಆಸ್ತಿಗೆ ಯಾವತ್ತು ಇವನು ಕೈ ಹಾಕಿದ್ರೋ ಆವಾಗಿಂದ ಇವರ ಗ್ರಹಚಾರ ಕೆಡ್ಲಿಕ್ಕೆ ಶುರುವಾಯ್ತು ಅಂತಲೇ ಹೇಳ್ಬೋದು. ಯಾಕಂದ್ರೆ ರೈತರು ಎಷ್ಟೊಂದು ಅನ್ನದಾತರು ಅಂತಕೊಂಡು ಹೇಳ್ತಾರೆ. ಅದೇ ರೀತಿಯಲ್ಲಿ ಅವ್ರು ಸ್ವಲ್ಪ ಮುಗ್ಧರಾಗಿ ಇರ್ತಾರೆ. ಅವ್ರಿಗೆ ಯಾವ ವಿಷಯಗಳು ಗೊತ್ತಿರಲ್ಲ. ಕೇವಲ ಚುನಾವಣೆ ಸಂದರ್ಭದಲ್ಲಿ ಎಲ್ಲರೂ ಅವ್ರನ್ನ ಉಪಯೋಗಿಸ್ಕೊಳ್ತಾರೆ. ಆದ್ರೆ ಆಗುವ ಸಮಸ್ಯೆ ಏನು ಅಂತ ಹೇಳಿದ್ರೆ, ಈಗ ಅವರ ಭೂಮಿಯಲ್ಲಿ ಕೂಡ ವಕ್ಫ್ ಅಂತ ಹೇಳ್ಕೊಂಡು ಕಾಣಿಸ್ಕೊಂಡಿದೆ. ಇದ್ರ ಹಿಂದೆ ಸಿದ್ದರಾಮಯ್ಯನವರು ಇದ್ದಾರೆ ಅಂತ ಹೇಳ್ತಾರೆ. ಆದ್ರೆ ಈಗ ಏನಾಗಿದೆ ಅಂತ ಹೇಳಿದ್ರೆ, ಜಮೀರ್ ಅಹ್ಮದ್ ಖಾನ್ ಎಲ್ಲರೂ ಕೈ ಬಿಟ್ಟಿದ್ದಾರೆ. ನಿನ್ನೆ ಹೋಮ್ ಮಿನಿಸ್ಟರ್ ಆಗಿರುವಂತಹ ಪರಮೇಶ್ವರ್ ಅವರು ಕೂಡ ಒಂದು ಹೇಳಿಕೆಯನ್ನು ಕೊಟ್ಟರು, ಜಮೀರ್ ಅಹ್ಮದ್ ಖಾನ್ ಮಾಡಿರೋದು ಅಕ್ಷರಶಃ ತಪ್ಪು, ಅದಕ್ಕೆ ಕ್ಷಮೆ ಇಲ್ಲ ಅಂತ ಹೇಳಿದ್ರು. ಅದಾದ್ಮೇಲೆ ಡಿ ಕೆ ಶಿವಕುಮಾರ್ ಕೂಡ ಹೇಳಿದ್ರು, ನಾವು ಆಂತರಿಕವಾಗಿ ಅವ್ರನ್ನ ಕರೆದು ಅವರಿಗೆ ಎಚ್ಚರಿಕೆ ಕೊಟ್ಟಿದ್ದೇವೆ, ಹಾಗಾಗಿ ಅವ್ರು ಕ್ಷಮೆ ಕೇಳಿದ್ದಾರೆ ಅಂತೇಳಿ ಹೇಳಿದ್ರು. ಜಮೀರ್ ಅಹ್ಮದ್ ಖಾನ್ ಕೂಡ
ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡ್ತಾ ಹೇಳಿದ್ರು, ನಾನು ಕೇವಲ ಕುಮಾರಸ್ವಾಮಿ ಅವ್ರ ಬಗ್ಗೆ ಮತ್ತು ಅವ್ರ ಕುಟುಂಬದ ಬಗ್ಗೆ ಮಾತ್ರ ಮಾತಾಡಿದ್ದು, ಅದು ಬಿಟ್ಟು ಒಕ್ಕಲಿಗ ಸಮಾಜಕ್ಕೆ ನಾನು ಏನು ಹೇಳಿಲ್ಲ ಅಂತೇಳಿ ಹೇಳಿದ್ರು. ಅದ್ರ ಜೊತೆಗೆ ಇನ್ನೊಂದು ಹೇಳಿದ್ರು, ನಾನು ಬೆಳೆದಿದ್ದೆಲ್ಲೋದು ಆದಿಚುಂಚನಗಿರಿ ಮಠದಲ್ಲಿ, ಅವರಿಂದಾಗೆ ನಾನು JDS ಬಂದಿರೋದು, ಹಾಗಾಗಿ ನಾ ಮಠದಲ್ಲಿ ಬೆಳೆದಿರುವಂಥ ಹುಡುಗ, ನಾನು ಆ ಥರ ತಪ್ಪು ಮಾಡಲ್ಲ ಅಂತೇಳಿ ಹೇಳಿದರು. ಆದರೆ ಇವರು ಈಗ ಹೇಳ್ತಾ ಇದ್ದಾರೆ ನಾನು ಮಠದಲ್ಲಿ ಬೆಳೆದವನು ಹಾಗೆ ಹೀಗೆ ಅಂತಕೊಂಡು. ಆದರೆ ಅವ್ರಿಗೆ ಒಂಚೂರು ಕೂಡ ಕಿಂಚಿತ್ತು ಕೂಡ ಹಿಂದೂ ಧರ್ಮದ ಬಗ್ಗೆ ಒಳ್ಳೆ ಅಭಿಪ್ರಾಯ ಇಲ್ಲ. ಯಾಕಂದ್ರೆ ಅವ್ರು ಹೋದಲ್ಲಿ ಬಂದಲ್ಲಿ ಮಾತಾಡುವಾಗಲೇ ಗೊತ್ತಾಗ್ತದೆ ಸೈತಾನ್ಗಳು ಅಂತಕೊಂಡು ಹೇಳ್ತಾರೆ. ಕೇವಲ ಸಿಂಪತಿ ಗಿಟ್ಟಿಸ್ಕೊಳ್ಳಿಕ್ಕಾಗಿ ಈಗ ಹೇಳ್ತಾ ಇದ್ದಾರೆ ನಾನು ಆದಿಚುಂಚನಗಿರಿ ಮಠದಲ್ಲಿ ಬೆಳೆದಂಥವನು ಅಂತೇಳಿ. ಇದು ಈ ಹಿಂದೆ ಕೂಡ ಹಲವಾರು ಬಾರಿ ಅವರು ಹೇಳ್ಕೊಂಡಿದ್ದಾರೆ. ಅದು ಓಕೆ ಇರ್ಬೋದು, ಆದರೆ ಅಲ್ಲಿ ಬೆಳೆದವರು ಯಾವ ರೀತಿ ಸಂಸ್ಕಾರವನ್ನು ಉಳಿಸ್ಕೋಬೇಕಿತ್ತು ಅದು ಅವರಲ್ಲಿ ಇಲ್ಲ. ನಮ್ಮ ಕಡೆ ಒಂದು ಗಾದೆ ಹೇಳ್ತಾರೆ, ಎಡಾಂತರ ಐಶ್ವರ್ಯ ಬಂದ್ರೆ ರಾತ್ರಿ ಬೆಳದಿಂಗಳಲ್ಲಿ ಕೊಡೆ ಹಿಡ್ಕೊಂಡು ತಿರ್ಗಾಡ್ತಾನೆ ಅಂತ ಹೇಳ್ಕೊಂಡು. ಜಮೀರ್ ಅಹ್ಮದ್ ಖಾನ್ ಅವರ ಪರಿಸ್ಥಿತಿ ಕೂಡ ಅದೇ ತರ ಆಗೋಗಿದೆ. ಯಾಕಂದ್ರೆ ಅವರ ತುಂಬಾ ಕಷ್ಟದಲ್ಲಿ ಮೇಲ್ ಬಂದಿದ್ದಾರೆ, ಆದ್ರೂ ಕೂಡ ಬಹುಶಃ ಅವರಿಗೆ ಸಿಕ್ಕಿರುವಂತಹ ಈ ಗೌರವ ಅಥವಾ ಅವರು ಗಳಿಸಿರುವಂತಹ ಆಸ್ತಿ ಇದೆಲ್ಲದರಿಂದಾಗಿ ಸ್ವಲ್ಪ ತಲೆ ತಿರುಗಿ ಹೋಗಿದೆ. ಅದೆಲ್ಲಕ್ಕೆಲ್ಲ ಮುಖ್ಯವಾಗಿ ನಾನೊಬ್ಬ ಬಹುದೊಡ್ಡ ಮುಸ್ಲಿಂ ನಾಯಕ ಅಂತ ಹೇಳ್ಕೊಂಡು ಅವ್ರನ್ನ ಅವರೇ ಎಣಿಸ್ಕೊಂಡಿದ್ದಾರೆ. ಹಾಗಾಗಿ ಈಗ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದಾರೆ. ಅಂದ್ರೆ ಈಗ ಅವ್ರು ಕಾಪಾಡ್ಲಿಕ್ಕೆ ಸಿದ್ದರಾಮಯ್ಯನವರು ಕೂಡ ಇಲ್ಲ, DK ಶಿವಕುಮಾರ್ ಬಿಡಿ ಮೊದ್ಲಿಂದನೂ ಅವ್ರು ನೋಡಿದ್ರೆ ಆಗಲ್ಲ ಅವರಿಗೆ. ಹಾಗಾಗಿ ಎಲ್ಲಿವರೆಗೆ ಅಂತ ಹೇಳಿದ್ರೆ ಅವ್ರನ್ನ ಮಿನಿಸ್ಟರ್ಶಿಪ್ ಅನ್ನ ಕಿತ್ಕೊಳ್ಳೋದಲ್ಲದೆ ಅವ್ರನ್ನ ಪಾರ್ಟಿಯಿಂದ ಸಸ್ಪೆಂಡ್ ಮಾಡಬೇಕು ಅನ್ನೋ ಒಂದು ಪ್ರೆಷರ್ ಈಗ ಹೈಕಮಾಂಡ್ ಮೇಲೆ ಬೀಳ್ತಾ ಇದೆ. ಅಂದ್ರೆ ಅವ್ರ ಮುಂದೆ ಕೂಡ ನಾವು ಇಟ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಸಮಸ್ಯೆ ಆಗುತ್ತೆ ಅಂತೇಳಿ ಹೇಳಿ ಕಾಂಗ್ರೆಸ್ ನಲ್ಲಿರುವಂತಹ ಮುಸಲ್ಮಾನ್ ಲೀಡರ್ಗಳೇ ಈಗ ಕಂಪ್ಲೇಂಟ್ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಯಾಕಂದ್ರೆ ಹೋದಲ್ಲಿ ಬಂದಲ್ಲಿ ಇವರು ಮಾತಾಡುವ ರೀತಿ ಆ ತರ ಇದೆ. ಇನ್ನೊಂದು ಈ ವಕ್ಫ್ ವಿಷಯದಲ್ಲಿ ಗಡಿಬಿಡಿ ಮಾಡಿಕೊಂಡು, ಅಂದ್ರೆ ನಾಡ್ದು ತಿದ್ದುಪಡಿ ಮಸೂದೆ ಪಾಸ್ ಆಗೋದ್ರೊಳಗಡೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಆಸ್ತಿಯನ್ನ ನಾವು ಕಬಳಿಸಬೇಕು ಅಂತಕೊಂಡು ಇವ್ರು ಹೊರಟಿರೋ ರೀತಿ, ಇದೆಲ್ಲದು ಈಗ ಪಕ್ಷಕ್ಕೆ ಬಹಳಷ್ಟು ದೊಡ್ಡದಾದಂತಹ ಬೆಲೆ ತೆರಬೇಕಾಗಿ ಬರ್ತಾ ಇದೆ. ಅಂದ್ರೆ ಜನರು ಈಗ ಕ್ಯಾಕರ್ಸಿ ಉಗಿಲಿಕ್ಕೆ ಶುರು ಮಾಡಿದೆ ಸಿದ್ದರಾಮಯ್ಯ ಮತ್ತು ಜಮೀರ್ ಅಹ್ಮದ್ ಖಾನ್ ಅವರಿಗೆ. ಹಾಗಾಗಿ ಈಗ ಎಲ್ಲಿ ಹೋದ್ರು ಕೂಡ ಸಮಸ್ಯೆಗಳು ಎದುರಾಗ್ತದೆ. ಅದಕ್ಕಿಂತ ಜಾಸ್ತಿಯಾಗಿ ಬಹಳಷ್ಟು MLAಗಳು ಅಂದ್ರೆ ಈ ಕಾಂಗ್ರೆಸ್ ನಲ್ಲಿರುವಂತ MLAಗಳ ಆಸ್ತಿ ಕೂಡ ವಕ್ಫ್ ಅಂತಕೊಂಡು ಪಹಣಿಯಲ್ಲಿ ಕಾಣಿಸ್ಕೊಳ್ಳಿ ಶುರುವಾಗಿದೆ. ಹಾಗಾಗಿ ಈಗ ಏನಾಗಿದೆ ಅಂದ್ರೆ ಇವರೆಲ್ಲರಿಗೂ ಇಲ್ಲದಿದ್ರೆ ಅಷ್ಟೊಂದು ಇವ್ರು ಮಾತಾಡ್ತಾ ಇರಲಿಲ್ಲ. ಯಾಕಂದ್ರೆ ಎಷ್ಟೊಂದು ನಾವು ಹಿಂದೂಗಳಲ್ಲ, ಎಲ್ಲರೂ ಒಳ್ಳೆ ಚೆನ್ನಾಗಿರ್ಬೇಕು, ಸಹಿಷ್ಣುತೆ ಈ ತರ ಮಾತಾಡ್ತೇವೆ. ಮತ್ತು ಕಾಂಗ್ರೆಸ್ ನಲ್ಲಿರುವವರಿಗೆ ಸ್ವಲ್ಪ ಮುಸಲ್ಮಾನರು ಅಂದ್ರೆ ಏನೋ ಅನ್ನದಾತರ ತರ, ಅವರಿಗೆ ಕೃಷಿಕರಿಗಿಂತ ಜಾಸ್ತಿ ಅವ್ರ ಮೇಲೆ ನಂಬಿಕೆ ಅವ್ರಿಗೆ ಇರ್ತದೆ. ಅವರೇ ಯಾಕಂದ್ರೆ ಅವರೇ ಇವ್ರನ್ನ ಗೆಲ್ಸ್ತಾರೆ ಅಂತಕೊಂಡು ಅವ್ರು ತಿಳ್ಕೊಂಡಿದ್ದಾರೆ. ಉಳಿದವ್ರ ಬಗ್ಗೆ ಅವ್ರಿಗೆ ರೆಸ್ಪೆಕ್ಟ್ ಇಲ್ಲ, ಹೇಗೂ ಅದು ವೋಟ್ ಬರ್ತದೆ ಅಂತೇಳಿ ಗೊತ್ತು. ಹಾಗಾಗಿ ಓಲೈಕೆ ಮಾಡ್ಕೊಂಡೇ ಬರುವಂತಹ ಪರಿಸ್ಥಿತಿಯಲ್ಲಿ ನಮ್ಮ ಎಲ್ಲ MLAಗಳು ಇದ್ರು. ಈಗ ಏನಾಗಿದೆ, ಅವರ ಬುಡಕ್ಕೆ ನೀರು ಬಂದಿರೋದ್ರಿಂದ ಈಗ ಈ ವಕ್ಫ್ ಬಗ್ಗೆ ಅವರು ಕೂಡ ಮಾತಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಹಾಗಾಗಿ ಇದೆಲ್ಲದರ ಪರಿಣಾಮ ಜಮೀರ್ ಅಹ್ಮದ್ ಖಾನ್ ಅವ್ರನ್ನ ತಕ್ಷಣವೇ ಸಂಪುಟದಿಂದ ಕೈ ಬಿಡಬೇಕು, ಅದೇ ರೀತಿಯಲ್ಲಿ ಸಸ್ಪೆಂಡ್ ಮಾಡಬೇಕು ಅನ್ನೋ ಒಂದು ಕೂಗು ಎದ್ದಿದೆ. ಬಹುಶಃ ಈ ಚುನಾವಣೆ ರಿಸಲ್ಟ್ ಎಲ್ಲ ಬಂದ ಮೇಲೆ ತಕ್ಷಣದಲ್ಲಿ ಈ ಒಂದು ಆಕ್ಷನ್ ಆಗೋ ಸಾಧ್ಯತೆಗಳಿದೆ. ಹಾಗಾಗಿ ಈಗ ಜಮೀರ್ ಅಹ್ಮದ್ ಖಾನ್ ಅವರು ಒಂದ್ ರೀತಿಯಲ್ಲಿ ನಡು ನೀರಿನಲ್ಲಿ ನಿಂತ್ಬಿಟ್ಟಿದ್ದಾರೆ. ಅಂದ್ರೆ ಅವ್ರನ್ನ ಮೇಲ್ಗಡೆ ಎತ್ತಲಿಕ್ಕೆ ಯಾರು ಇಲ್ಲ, ನಡು ನೀರಿನಲ್ಲಿ ಕೈ ಬಿಟ್ಬಿಟ್ಟಿದ್ದಾರೆ ಕಾಂಗ್ರೆಸ್ನವರು. ಸಿದ್ದರಾಮಯ್ಯನವರ ಚೇಲ ನಾನಂತ ತಗೊಂಡು ಎಲ್ಲಾ ಕಡೆ ಹೇಳ್ಕೊಂಡು ಓಡಾಡ್ಕೊಂಡಿದ್ದಾರೆ. ಆದ್ರೆ ಸಿದ್ದರಾಮಯ್ಯ ಕೂಡ ಈಗ ಅವ್ರನ್ನ ಕೈ ಬಿಟ್ಬಿಟ್ಟಿದ್ದಾರೆ. ಯಾವಾಗ್ಲೂ ಅಷ್ಟೇ, ತಮ್ಮ ಬುಡಕ್ಕೆ ಬಂದಾಗ ಎಲ್ಲರನ್ನು ನಾವು ಬಿಟ್ಟು ಬಿಡ್ತೇವೆ. ಅದೇ ಪರಿಸ್ಥಿತಿಗೆ ಜಮೀರ್ ಅಹ್ಮದ್ ಖಾನ್ ಅವರದ್ದಾಗಿದೆ. ಇಲ್ಲಿವರೆಗೆ ಮೆರೆದಿದ್ದಾರೆ, ಅಂದ್ರೆ ಕೋಟೆ ಕಟ್ಟಿ ಮೆರೆದವರೆಲ್ಲ ಏನಾದ್ರು ಅಂತಕೊಂಡು ಮುಂದಿನ ದಿನಗಳಲ್ಲಿ ನಾವು ಜಮೀರ್ ಅಹ್ಮದ್ ಖಾನ್ ಅವ್ರನ್ನ ನೋಡ್ಕೊಂಡು ಹೇಳ್ಬೇಕಾದಂತಹ ಪರಿಸ್ಥಿತಿ ಬರಬಹುದು ಅನ್ಸ್ತದೆ. ನೋಡೋಣ, ಬಹುಶಃ ಇನ್ನು ಒಂದು ವಾರದೊಳಗಡೆ ಎಲ್ಲದೂ ನಿಚ್ಚಳವಾಗ್ತದೆ. ಒಟ್ಟಾರೆ ಮೇಲೆ ಮಾಡಿದ್ದುಣ್ಣೋ ಮಹಾರಾಯ ಅನ್ನೋ ಒಂದು ಗಾದೆ ಏನಿದೆ ಅದು ಸಂಪೂರ್ಣವಾಗಿ ಜಮೀರ್ ಅಹ್ಮದ್ ಖಾನ್ ಅವರಿಗೆ ಅನ್ವಯಿಸ್ತದೆ. ಸ್ನೇಹಿತರೆ, ನಾನು ಶೇರ್ ಮಾಡ್ಕೊಂಡಿರುವಂಥ ವಿಷಯ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದ್ರೆ ಡಿಸ್ಲೈಕ್ ಮಾಡಿ. ಹಾಗೆ ಬೇರೆಯವರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ನಮಸ್ತೆ, ಜೈ ಹಿಂದ್.